ಹಾಯ್ ಬ್ರೋ, ಹೇಗಿದ್ದೀರಾ? ಬನ್ನಿ ಇವತ್ತು ನೋಡೋಣ ಇನ್ನೊಂದು ಸಿಂಪಲ್ ರೆಸಿಪಿ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ಎಲ್ಲರ ಮನೆಯಲ್ಲೂ ಬಾಳೆಹಣ್ಣು ಇದ್ದೇ ಇರುತ್ತೆ. ಅದು ಜಾಸ್ತಿ ಏನಾಗಿ ಹಿಡ್ಕೊಳ್ಳೋಕ್ಕಾಗಲ್ಲ, ಬೇಗನೆ ಹಾಳಾಗ್ಬಿಡುತ್ತೆ. ಸೊ ಆ ಬಾಳೆಹಣ್ಣ ಯೂಸ್ ಮಾಡಿಕೊಂಡು ಜಾಸ್ತಿ ಇಂಗ್ರೀಡಿಯೆಂಟ್ ಇಲ್ದಲೆ ಹೇಗೆ ಒಂದು ಸ್ವೀಟ್ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ಮೊದಲಿಗೆ ಸ್ವಲ್ಪ ಬೆಲ್ಲ ತೊಗೊಂಡಿನಿ, ಅಂದರೆ ಒಂದು ಉಂಡೆ ಬೆಲ್ಲ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಅರ್ಧ ಬೆಲ್ಲ ತೊಗೊಂಡು ಒಂದು ಕಾಲು ಗ್ಲಾಸ್ ನೀರು ಹಾಕಿದ್ದೀನಿ. ಈ ನೀರು ಹಾಕಿ ನೀಟಾಗಿ ಲೋ ಫ್ಲೇಮಲ್ಲಿಟ್ಟು ನೆಕ್ಸ್ಟ್ ಇನ್ನೊಂದು ಬಾಣಲಿ ತೊಗೊಂಡಿದ್ದೀನಿ. ಇನ್ನೊಂದು ಸ್ಟವ್ ಮೇಲೆ ಆನ್ ಮಾಡಿ ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಈ ತುಪ್ಪ ಹಾಕಾದ್ಮೇಲೆ ಇದಕ್ಕೆ ಬೇಕಾಗಿರೋ ಮೂರೇ ಐಟಮು: ಒಂದು ಬಾಳೆಹಣ್ಣು, ಗೋಧಿ ಹಿಟ್ಟು ಮತ್ತು ಬೆಲ್ಲ. ಈ 3 ಐಟಮ್ ಇದ್ದರೆ ಸಾಕು, ಇದು ಈಸಿ ರೆಡಿ ಆಗಿಬಿಡುತ್ತೆ. ಸೊ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ನೀಟಾಗಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದು ತುಪ್ಪದ ಜೊತೆ ನೀಟಾಗಿ ಬ್ಲೆಂಡ್ ಆಗಬೇಕು. ಸೊ ತುಪ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಒಳ್ಳೆಯದು. ನಾನು ಜಾಸ್ತಿ ಯೂಸ್ ಮಾಡಲಿಲ್ಲ. ನೀವು ಒಂದು 4-5 ಸ್ಪೂನ್ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾನೊಂದು ಚಿಕ್ಕ ಏಲಕ್ಕಿ ಬಾಳೆಹಣ್ಣು ಒಂದು 5 ತೊಗೊಂಡಿದ್ದೀನಿ. ನೀವು ಒಂದು 3 ತೊಗೊಳ್ಳಿ, ದೊಡ್ಡದಿದ್ದರೆ. ಒಂದು 5 ಏಲಕ್ಕಿ ಬಾಳೆಹಣ್ಣು ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ನಿಮ್ಮ ಇಷ್ಟ ಅದು. 5 ಏಲಕ್ಕಿ ಬಾಳೆಹಣ್ಣು ತೊಗೊಂಡು ಇದ್ರೊಳಗೆ ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ಇವಾಗ ನಾನು ಮಾಡಿರುವಂತಹ ಸಿರಪ್ಪು, ಅಂದರೆ ಬೆಲ್ಲ, ಅದು ಪಾಕ ಮಾಡಿರ್ತೀನಲ್ಲ, ಆ ಬೆಲ್ಲದ ಪಾಕನ ಇದಕ್ಕೆ ಪೂರ್ತಿ ಹಾಕಿ, ಇದಕ್ಕೆ ಯೂಶ್ವಲಿ ಸಕ್ಕರೆ ಅಂದರೆ ಸ್ವೀಟ್ ಜಾಸ್ತಿ ಇದ್ದಷ್ಟು ಜಾಸ್ತಿ ಚೆನ್ನಾಗಿ ಅನಿಸುತ್ತೆ. ಬಾಳೆಹಣ್ಣಲ್ಲಿ ಸ್ವೀಟ್ ಎಷ್ಟೇ ಹಾಕಿದ್ರೂ ಸ್ವಲ್ಪ ಕಮ್ಮಿನೇ ಅಂತ ಅನಿಸ್ತಿರುತ್ತೆ. ಸೊ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡಿ ಇದನ್ನು. ಈ ಥರ ಬ್ಲೆಂಡ್ ಮಾಡಾದಮೇಲೆ ಕೊನೆಗೆ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಒಂದು ತಟ್ಟೆ ತೊಗೋಬೇಕು. ಅದಕ್ಕೆ ತುಪ್ಪ ಹಚ್ಚಿದ್ದೀನಿ ನಾನು. ನೀವು ಬೇಕಾದ್ರೆ ಒಂದು ಶೀಟ್ ಮೇಲೆ ಹಾಕ್ಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ಸೊ ಇದ್ದಾಗ ನೀಟಾಗಿ ಬ್ಲೆಂಡ್ ಮಾಡಿ ತಟ್ಟೆಗೆ ತುಪ್ಪ ಹಚ್ಚಾದಮೇಲೆ ಇದನ್ನು ನಾವು ಮಾಡಿರೋವಂಥದ್ದನ್ನ ಹಾಕಿ ನೀಟಾಗಿ ತಟ್ಕೋಬೇಕು. ತಟ್ಕೊಂಡಾದಮೇಲೆ ಅದಕ್ಕೆ ಕಟ್ ಮಾಡಿಕೊಂಡು ನಾನು ಗೋಡಂಬಿ ಹಾಕಿದ್ದೀನಿ. ಸೊ ಇದು ಚೆನ್ನಾಗಿದೆ ಅಲ್ಲ, ಟ್ರೈ ಮಾಡಿ.